ನನ್ನ ಕರ್ಮ, ಅವನಲ್ಲಿ ಹೋಗ್ತಾನೆ, ನನ್ನ ಹಿಂದೆನೆ ಸುತ್ತಾ ಇದ್ದಾನೆ. ನಾನೇ ತಪ್ಪಿಸ್ಕೊಂಡು ಬಂದೆ. ಅಯ್ಯೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಡಿಯರ್ ಸ್ಟೂಡೆಂಟ್ಸ್, ಅಕ್ಷರಕ್ಕೆ ಅಕ್ಷರ ಜೊತೆ ಆದ್ರೆ ಪದ ಆಗತ್ತೆ, ಪದಕ್ಕೆ ಪದ ಜೊತೆ ಆದ್ರೆ ವಾಕ್ಯ ಆಗತ್ತೆ. ಹಾಗೆ ಇಲ್ಲಿ ಪ್ರತಿ ವಿದ್ಯಾರ್ಥಿ ಕೊಡೋ 1 ರೂಪಾಯಿನೂ 100 ಆಗ್ಬೋದು, 1000 ಆಗ್ಬೋದು. ಅದು ಅನಾಥಾಶ್ರಮಗಳಿಗೆ ಆಧಾರ ಆಗತ್ತೆ. ಅದಕ್ಕೆ ಫಂಡ್ ರೈಸಿಂಗ್ ಅನ್ನೋ ಈ ಕಾನ್ಸೆಪ್ಟ್ ಮುಖಾಂತರ ಪ್ರತಿ ವಿದ್ಯಾರ್ಥಿ ಹತ್ರ ಈ ಸಿಟಿಲಿ ಇರೋಂತಹ ಪ್ರತಿಯೊಬ್ಬರಿಂದನೂ ಕೂಡ ಫಂಡ್ಸ್ ರೈಸ್ ಮಾಡಬೇಕು ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಅಂದ್ರೆ ಪ್ರತಿ ಸ್ಟೂಡೆಂಟ್ ಹತ್ರ ಹೋಗಿ ಬೇಡ್ಕೋಬೇಕಾ ಸರ್? ನೋ 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 ನೋ, ನಾವ್ ಯಾರ ಹತ್ರನೂ ಕೈ ಚಾಚಿ ಕೇಳೋ ಅಗತ್ಯ ಇಲ್ಲ. ಉಪಾಯ ಇದ್ರೆ ದುಡ್ಡನ್ನ ಈಸಿಯಾಗಿ ಸಂಪಾದಿಸಬಹುದು. ಐ ಮೀನ್, ನಾವೇ ಒಂದು ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿಕೊಂಡು ಪಬ್ಲಿಕ್ಕಿಗೆ ಯೂಸ್ ಆಗೋ ಕೆಲಸ ಮಾಡಿ ಅವರಿಂದ ದುಡ್ಡನ್ನು ತಗೋಬೇಕು. ಸರ್, ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಒಂದು ಕಾನ್ಸೆಪ್ಟ್ ಇಂದ ಪಬ್ಲಿಕ್ ನ ಅಟ್ರಾಕ್ಟ್ ಮಾಡಕ್ ಆಗತ್ತೋ ಇಲ್ವೋ ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ಒಳ್ಳೇದಲ್ವಾ? ಎಸ್, ನಮ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿದ್ರೆ ಪಬ್ಲಿಕ್ ತಪ್ಪೇನೆ ರೆಸ್ಪಾಂಡ್ ಮಾಡ್ತಾರೆ. ಹೀಗೆ ಪ್ರತಿ ವರ್ಷ ನಮ್ಮ ಕಾಲೇಜ್ ಪರವಾಗಿ ಅನಾಥಾಶ್ರಮಗಳಿಗೆ ಫಂಡ್ಸ್ ಹೋಗ್ತಾ ಇರುತ್ತೆ. ತುಂಬಾ ಜನ ಅನಾಥರಿಗೆ, ಚಾರಿಟೀಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ವರ್ಷ ಕೂಡ ಈ ಪ್ರೋಗ್ರಾಮ್ ಅಲ್ಲಿ ನೀವು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿರೋ ಕೈ ಎತ್ತಿ. ರಾಜಲಕ್ಷ್ಮಿ, ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ? ಎಸ್ ಸರ್. ಕಮ್ ಹಿಯರ್. ನಿನ್ನ ಹತ್ರ ಏನಾದ್ರೂ ಕಾನ್ಸೆಪ್ಟ್ಸ್ ಇದೆಯಾ? ಇದೆ ಸರ್. ಗುಡ್. ಅದೇನು ಅಂತ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡು. ಈ ವಾರದಲ್ಲೇ ವಿನಾಯಕ ಚತುರ್ಥಿ ಬರ್ತಾ ಇದೆ ಸರ್. ಗಣೇಶ ಉತ್ಸವ ಅಂದ್ರೆ ಅದು ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುವಂತ ಹಬ್ಬ. ಗಣೇಶ ಹಬ್ಬ ಅಂದ್ರೆ ಎಲ್ರೂ ಭಕ್ತಿಯಿಂದ ಭಾವಪೂರ್ವಕವಾಗಿ ಪೂಜೆನ ಮಾಡ್ತಿರ್ತಾರೆ. ಈ ಸಮಯದಲ್ಲಿ ನಾವು ಗಣೇಶನ್ ವಿಗ್ರಹ ಮಾಡಿ ನಾವು ಆ ವಿಗ್ರಹನ ಮಾರಿದ್ರೆ ಪಬ್ಲಿಕ್ ನಾವು ಮಾಡ್ತಿರೋ ಒಳ್ಳೆ ಕೆಲಸ ನೋಡಿ ವಿಗ್ರಹನೂ ನಮ್ಮ ಹತ್ರನೇ ಕೊಂಡ್ಕೊಳ್ತಾರೆ ಅಂತ ನನಗನ್ಸತ್ತೆ ಸರ್. ವೆಲ್ ಡನ್ ರಾಜಲಕ್ಷ್ಮಿ, ವೆಲ್ ಡನ್. ನಿನ್ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಸರ್, ಕಡಿಮೆ ಖರ್ಚಲ್ಲಿ ವಾತಾವರಣಕ್ಕೆ ಹಾನಿ ಆಗದಿರೋ ಹಾಗೆ ಮಣ್ಣಲ್ಲಿ ಗಣೇಶನ ಮಾಡೋದು ಒಳ್ಳೇದು ಅನ್ಸುತ್ತೆ. ಸ್ಟೂಡೆಂಟ್ಸ್ ಎಲ್ಲರೂ ರಾಜಲಕ್ಷ್ಮಿ ಹೇಳಿದ ಕಾನ್ಸೆಪ್ಟ್ ಅನ್ನೇ ಫಾಲೋ ಮಾಡ್ಲಿ. ರಾಜಲಕ್ಷ್ಮಿ, ಈ ಒಳ್ಳೆ ಕಾನ್ಸೆಪ್ಟ್ ಇಂದ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ನೀನ್ ಮತ್ತೆ ಸಾಬೀತ್ ಮಾಡಿದೆ. ಇವಾಗ ಇವಳು ಕೊಟ್ಟಿರೋ ಐಡಿಯಾದಿಂದ ಯಾರು ಎಷ್ಟು ಫಂಡ್ಸ್ ಕಲೆಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ನಿಮ್ಮನ್ನ 2 ಟೀಮ್ ಆಗಿ ಡಿವೈಡ್ ಮಾಡ್ತಿದ್ದೀನಿ. ಒಂದು ಅನುಷ್ಕಾ ಮೇಡಮ್ ಟೀಮ್, ಎರಡನೇದು ಈ ಕಾನ್ಸೆಪ್ಟ್ ಕೊಟ್ಟಿರೋ ರಾಜಲಕ್ಷ್ಮಿ ಟೀಮ್. ಈ 2 ಟೀಮು ಡಿವೈಡ್ ಆಗಿ ಎಷ್ಟು ಕಲೆಕ್ಟ್ ಮಾಡ್ತಾರೋ ನೋಡೋಣ. ಓಕೆ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಶೌರ್ಯ. ಹೇಗಿದೆ ನಮ್ಮ ಗಣೇಶನ್ ವಿಗ್ರಹಗಳು? ವಿಗ್ರಹಗಳು ಚೆನ್ನಾಗಿದೆ. ಮಣ್ಣಿಂದ ವಿಗ್ರಹನ ತಯಾರು ಮಾಡಬೇಕು ಅನ್ನೋ ಆಲೋಚನೆ ಇನ್ನೂ ಚೆನ್ನಾಗಿದೆ. ಗುಡ್ ಕೋಆರ್ಡಿನೇಷನ್. ಥ್ಯಾಂಕ್ ಯು. ರಾಜಲಕ್ಷ್ಮಿ, ವಿನಾಯಕ ವಿಗ್ರಹ ಅಂತ ಹೇಳಿ ನಮ್ಮೆಲ್ರಿಗೂ ಹೊಸ ಐಡಿಯಾ ಕೊಟ್ಟೆ.
ಇವಾಗ ಚಾಕ್ಲೇಟ್ ವಿಗ್ರಹನ ತಯಾರು ಮಾಡಿ ಮಕ್ಕಳಿಗೆ ಕೂಡ ಹೊಸ ಉತ್ಸಾಹ ಕೊಡ್ತಿದೀಯ. ನಿಜವಾಗ್ಲೂ ನೀನು ಸ್ಪರ್ಧೆಯಲ್ಲೇ ಅಲ್ಲ ರಾಜಲಕ್ಷ್ಮಿ, ಯಾವುದೇ ವಿಷಯದಲ್ಲಾದ್ರೂ ಬ್ರಿಲಿಯಂಟ್ ಆಗಿ ಯೋಚಿಸ್ತೀಯಾ. ರಿಯಲಿ ಯು ಆರ್ ಎನ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ರಾಜಲಕ್ಷ್ಮಿ. ನೀವ್ ಹಾಗೆ ಹೊಗಳ್ಬೇಡಿ ಸರ್. ಸಂತೋಷಕ್ಕೆ ಸ್ಪರ್ಧೆ ಅನ್ನೋ ವಿಷಯನೇ ಮರ್ತು ಹೋಗ್ತೀನಿ. ಸರಿ, ಸಾರಿ, ಕ್ಯಾರಿ ಆನ್. ಕೊನೆಗೂ ನೀನು ಕೋಚ್ ಸರ್ ಹತ್ರ ಒಳ್ಳೆಯವಳು ಅಂತ ಹೆಸರು ತಗೊಂಡಿದ್ಯಾ. ಈ ಸ್ಪರ್ಧೆಲ್ ಗೆದ್ದು ನಮ್ ಟೀಮ್ ಜಾಸ್ತಿ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ಕೋಚ್ ಸರ್ ದೃಷ್ಟಿಲಿ ನೀನ್ ಇನ್ನೂ ಒಳ್ಳೆಯವಳಾಗ್ಬಿಡ್ತೀಯ. ಇವತ್ತೇನೋ ಇಂಟೆಲಿಜೆಂಟ್ ಅಂತಂದ್ರು, ನಾಳೆ ಹೆಂಡತಿ ಆಗ್ತೀಯ ಅಂತ ಕೇಳ್ಬೋದೋ ಏನೋ. ರಾಜಲಕ್ಷ್ಮಿ, ಸರ್. ಮೇ ಐ ಹೆಲ್ಪ್ ಯು? ಹಾ ಸರ್. ನಿನ್ ವಿಗ್ರಹಗಳು ತುಂಬಾ ಚೆನ್ನಾಗಿದೆ. ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತಿದ್ಯಾ ರಾಜಲಕ್ಷ್ಮಿ. ರಾಜಲಕ್ಷ್ಮಿ,